ನಮಸ್ಕಾರ. ನೋಡಿ ವೀಕ್ಷಕರೇ, ದುಡ್ಡನ್ನ ಇವಾಗ ನೀವು ಮಕ್ಕಳನ್ನ ಮನೆಯಲ್ಲಿ ಯಾವ ರೀತಿ ಲಾಲನೆ ಪಾಲನೆ ಪೋಷಣೆ ಫುಡ್ಡು ಬೋರ್ಡಿಂಗು ಲಾಡ್ಜಿಂಗು ಎಜುಕೇಷನ್ನು ಶೆಲ್ಟರ್ ಅಂತ ಯಾವ ರೀತಿ ಪ್ರೀತಿಯಿಂದ ಸಾಕ್ತಿರೋ, ಇವತ್ತು 500 ರೂಪಾಯಿ ನೋಟುಗಳನ್ನ ಚೆನ್ನಾಗಿ ಸಾಕಿದರೆ ಅದು ಮುಂದೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮನ್ನು ಸಾಕುತ್ತೆ, ಮರಿಬೇಡಿ. ಎರಡನೇದು, ಈ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು 500 ರೂಪಾಯಿ ನೋಟುಗಳು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋದಲ್ಲಿ ಮಾತ್ರ. ಮೂರನೇದು, ಮನೆಯಲ್ಲಿ ಕುಟುಂಬದವ್ರ ಪ್ರೀತಿ ನಿಮಗೆ ಸಿಗಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ದುಡ್ಡಿರಬೇಕು. ದುಡ್ಡು ಕೊಟ್ರೇ ಮನೆಯವ್ರು ನಿಮ್ಮ ಮೇಲೆ ಪ್ರೀತಿ ಮಾಡೋದು. ಹೆಂಡತಿ ಮಕ್ಕಳಿಗಾದರೂ ಅಷ್ಟೇ, ಗಂಡನಿಗಾದರೂ ಅಷ್ಟೇ, ಅಪ್ಪ ಅಮ್ಮನಿಗಾದರೂ ಅಷ್ಟೇ, ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆ ನಾದಿನಿ ಅಳಿಯ ಯಾರಿಗೆ ಆದರೂ ಅಷ್ಟೇ, ಫ್ರೆಂಡ್ಸಿಗಾದರೂ ಅಷ್ಟೇ, ನೀವು ಕೆಲಸ ಮಾಡುವ ಉದ್ಯೋಗದ ಸ್ಥಳದಲ್ಲಿ ಆದರೂ ಅಷ್ಟೇ. ಅವ್ರ ಕಷ್ಟಕ್ಕಾದರೆ ಮನೆಯಲ್ಲಿರೋ ಕುಟುಂಬದವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರಿಗೆ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು. ಯಾಕೆಂದರೆ ಅಷ್ಟು ತಾಕತ್ತಿದೆ ಕಲಿಯುಗದಲ್ಲಿ 500 ರೂಪಾಯಿ ನೋಟುಗಳಿಗೆ. ಈ 500 ರೂಪಾಯಿ ನೋಟುಗಳೇ ಎಲ್ಲರನ್ನೂ ಹತ್ರ ಮಾಡಿಸುತ್ತೆ. 500 ರೂಪಾಯಿ ನೋಟುಗಳೇ ಗಂಡ ಹೆಂಡತಿ ಮಕ್ಕಳನ್ನ ದೂರ ದೂರ ಮಾಡಿಬಿಡುತ್ತೆ. ಆಸ್ತಿ ವಿಚಾರಕ್ಕೆ ಎಚ್ಚರ. ಆಮೇಲೆ ನಂದು ಆ ಕ್ವಾಲಿಫಿಕೇಷನ್ನು, ನಂದು ಈ ಕ್ವಾಲಿಫಿಕೇಷನ್ನು, ನಾನು BE MTech, ನಾನು BSc MSc, BCom MCom, CA MCA ಮಾಡಿದ್ದೀನಿ, MBA ಮಾಡಿದ್ದೀನಿ, ನಾನು ಡಬಲ್ ಡಿಗ್ರಿ, ನಾನು ಆ ಉದ್ಯೋಗ ಮಾಡಲ್ಲ, ಈ ವ್ಯಾಪಾರ ಮಾಡಲ್ಲ, ಆ ಕೃಷಿ ವ್ಯವಸಾಯ ಮಾಡಲ್ಲ, ಆ ಜಾಬ್ ಮಾಡಲ್ಲ, ಈ ಜಾಬ್ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರೇ ದುಡ್ಡು. ತಿಳ್ಕೊಳ್ಳಿ. ಇಲ್ಲಿ ಪ್ರಿಸ್ಟೇಜು, ನಮ್ಗೆ ಅವಮಾನ, ಸ್ಟೇಟಸ್ಸು, ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಅಂತಂದರೆ, ಯಾವ ಕೆಲಸ ಸಿಗ್ತತೋ, ಎಷ್ಟು ಸಂಬಳ ಸಿಗುತ್ತೋ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಟೈಮ್ ವೇಸ್ಟ್ ಮಾಡಿದರೆ, ಟೈಮ್ನ ಕಿಲ್ ಮಾಡಿದರೆ ಮುಂದೆ ಅದು ನಿಮ್ಮನ್ನು ಕಿಲ್ ಮಾಡುತ್ತೆ. ಎಚ್ಚರ. ಇನ್ನು ದಾನ ಧರ್ಮ ಪ್ರಕ್ರಿಯೆಗಳು ಮಾಡಲೇಬೇಕು, ಕಂಪಲ್ಸರಿ. ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಕಂಪಲ್ಸರಿ ಇದು ರೂಢಿಯಲ್ಲಿ ಇಟ್ಕೊಳ್ಳೇಬೇಕು ಎಲ್ಲರೂ. ಮತ್ತು ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರ ರಂಗದ ಆಯ್ಕೆ, ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಹೊರತು ಯಾವ ಜ್ಯೋತಿಷ್ಯಗಳು ಪವಾಡ ಪುರುಷರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಅರ್ಥ ಆಯ್ತಾ? ಒಂದು ತಿಳ್ಕೊಳ್ಳಿ. ಇನ್ನು ಈ 1ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, 19ನೇ ತಾರೀಕು, ಎಸ್ಪೆಷಲಿ 19ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಿರೋ ಮನೆ ಒಳಗಡೆ ರಣರಂಗನೆ ಸೃಷ್ಟಿ ಮಾಡಿಬಿಡ್ತಾರೆ. ಜಗಳ ಕಲಹ ಮನಸ್ತಾಪ, ಹೇಳಿದ್ದು ಮಾತು ಕೇಳಲ್ಲ ಇವರು. ಸ್ವಲ್ಪ ಇವ್ರನ್ನ ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡಿ. ಇನ್ನು ಈ ಜಾತಕದ ಪ್ರಕಾರ ನಾವು ಹೇಳೋದಾದರೆ, ಯಾವುದೇ ರಾಶಿ ನಕ್ಷತ್ರ ಆಗಲಿ, ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ ಯಾವುದನ್ನಾಗಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ನಿಮಗೆ ವಿಪರೀತ ದುಡ್ಡು. ನೀವು ಮಾಡುವ ಉದ್ಯೋಗದಿಂದ, ವ್ಯಾಪಾರದಿಂದ, ಕೃಷಿಯಿಂದ, ರಾಜಕೀಯದಿಂದ, ಅನ್ಯ ಮೂಲಗಳಿಂದ ವಿಪರೀತ ದುಡ್ಡು ಈ ಮನೆಗಳು ಬಂದರೆ. ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, ಜೊತೆಗೆ 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ. ಅರ್ಥ ಆಯ್ತಾ? ಅನಾರೋಗ್ಯದ ಸಮಸ್ಯೆಗಳು, ಲಾಂಗ್ ಟರ್ಮು ಡಿಸೀಸಸ್ಸು, ಕಾಯಿಲೆಗಳು, ಆಕ್ಸಿಡೆಂಟ್ಸುಗಳು, ಅಪಘಾತಗಳು, ಬೆಡ್ ರಿಡನ್ ಆಗೋದು, ಪದೇ ಪದೇ ಆಸ್ಪತ್ರೆಗಳಿಗೆ ಹೋಗೋದು, ನಾನು ಅನ್ನೋದು ವಿಪರೀತ ಇರುತ್ತೆ. ಸಿಟ್ಟು ಕೋಪ ಅಹಂಕಾರ, ಹೇಳಿದ್ದು ಮಾತೇ ಕೇಳಲ್ಲ, ವ್ಯಸನಗಳಿಗೆ ಬಲಿಯಾಗೋದು, ದುಶ್ಚಟಗಳಿಗೆ ಬಲಿಯಾಗೋದು ಆಗ್ಬಿಡುತ್ತೆ ಈ ಒಂದು ದಶಾಭುಕ್ತಿಗಳಲ್ಲಿ ಈ ಮನೆಗಳಲ್ಲೇ ಆಪ್ರೇಟ್ ಆದರೆ. ಎಚ್ಚರ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವೀಡಿಯೋಸ್ಗಳು ಕೂತ್ಕೊಂಡು ಯುಟಿಲೈಸ್ ಮಾಡಿ. ನಿಮಗೆ ನೀವೇ ದೇವರಾಗ್ರಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ನಮಸ್ಕಾರ.